ತನ್ನದೇ ಆದ ದಾರಿಯ ಮುಖಾಂತರದಲ್ಲಿ ಜೀವನವನ್ನ ಯಾರಾದ್ರೂ ನಡೆಸ್ತಾರಂದ್ರೆ ಖಂಡಿತವಾಗ್ಲೂ ಅದು ಮಕರ ರಾಶಿಯವರೇ ಸರಿ. ಇದು ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸದಲ್ಲಿ ಬಹಳಷ್ಟು ಬದಲಾವಣೆಗಳು ಅವರ ಜೀವನದಲ್ಲಿ ಆಗ್ಲಿಕ್ಕಿದೆ. ಯಾಕಂದ್ರೆ ಬಹಳ ಕಠಿಣ ಪರಿಶ್ರಮದಿಂದ ಎಷ್ಟೋ ಕಷ್ಟ ನಷ್ಟಗಳನ್ನ ಎದುರಿಸಿ ತಮ್ಮ ಜೀವನವನ್ನ ನಡೆಸ್ತಕ್ಕಂತಹ ರಾಶಿ ಈ ವಿಶೇಷವಾದ ಮಕರ ರಾಶಿಯಾಗಿರುತ್ತೆ. ಮಕರ ರಾಶಿಯವರಿಗೆ ಶನೀಶ್ವರ ಸ್ವಾಮಿಯ ದೃಷ್ಟಿ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಅದು ಶನಿಯ ಅಧಿಪತ್ಯ ಹೊಂದಿರತಕ್ಕಂತಹ ರಾಶಿಯಾಗಿರೋದ್ರಿಂದ ಮಕರ ರಾಶಿಯವರ ನಡೆ ನುಡಿ ಎಲ್ಲದರಲ್ಲೂ ಕೂಡ ಒಂದು ನಿಸ್ವಾರ್ಥ ಭಾವ ಇರುತ್ತೆ. ಅದಕ್ಕೆ ಮೂಲ ಕಾರಣ ಶನೀಶ್ವರ ಸ್ವಾಮಿ. ಹಾಗೆ 7.5 7.5 ಶನಿಯಿಂದ ಮುಕ್ತಾಯ ಈ ವರ್ಷ ಆದ ನಂತರದಲ್ಲೂ ಕೂಡ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇಲ್ಲಲ್ಲ, ಯಾಕೆ ಈ ರೀತಿನೇ ನಡೀತಾ ಇದೆ, ಶನೇಶ್ವರನ ಕಾಟ ಮುಗಿದೋಯ್ತು ಆದ್ರೂ ಕೂಡ ಇನ್ನೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಯಾತಕ್ಕೋಸ್ಕರ ಅಂತ ಹೇಳಿ ಬಹಳಷ್ಟು ಜನರ ಮನಸ್ಸಲ್ಲಿ ಪ್ರಶ್ನೆಗಳು ಉದ್ಭವ ಆಗಿರುತ್ತೆ. ಏನೋ 7.5 ವರ್ಷ ಕಷ್ಟ ಅಂತ ಹೇಳಿದ್ರಪ್ಪ, 7.5 ವರ್ಷ ಮುಗೀತು ಆದ್ರೂ ಕೂಡ ಕಷ್ಟ ನಮ್ಮನ್ನ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ. ಈ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂತಹ ಕಾರಣ ಏನು ಅಂದ್ರೆ ನಿಮ್ಮ ಪರ್ಸನಲ್ ಜಾತಕವನ್ನ ನೀವು ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಶನಿ ಬಂದು ಮಕರ ರಾಶಿ. ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂದ್ರೆ ಭಾರತ ಒಂದರಲ್ಲೇ 15 ಕೋಟಿ ಜನ ಮಕರ ರಾಶಿಯವರು ಸಿಗ್ತಾರೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಇರುತ್ತೆ ಅಂತಲ್ಲ. ರಾಶಿ ಅನುಗುಣವಾಗಿ ನೋಡೋದ್ಕಿಂತ ವಿಶೇಷವಾಗಿ ನಿಮ್ಮ ಪರ್ಸನಲ್ ಜಾತಕವನ್ನ ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಬ್ಬರು ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲ ಅಂದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಇನ್ನು ಕೆಲವರು ರಾಜಯೋಗ, ಗಜಕೇಸರಿ ಯೋಗ ಎಲ್ಲ ಯೋಗಗಳು ಅವರ ಜಾತಕದಲ್ಲಿ ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗೋದಕ್ಕೆ ಆಗ್ತಾ ಇರೋದಿಲ್ಲ. ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಕೆಲಸ ಮಾಡ್ಬೇಕು, ನನಗೆ ಯಾವ ಕೆಲಸ ಆಗ್ಬರುತ್ತೆ, ವ್ಯವಹಾರ ಯಾವ್ದು ಮಾಡ್ಬೋದಾ ಬೇಡವಾ, ಈ ಒಂದು ಸರಿಯಾದ ಪ್ರಶ್ನೆಗೆ ಉತ್ತರವೇ ಇಲ್ದಂಗೆ ಏನೇನೋ ಮಾಡ್ತಾ ಇರ್ತಾರೆ. ಹಾಗಾಗಿ ಸಕ್ಸಸ್ ಆಗೋದಕ್ಕೆ ಬಹಳ ಕಷ್ಟ ಆಗತ್ತೆ. ವಿಶೇಷವಾಗಿ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂದಾಗ ನಿಮ್ಮ ಜಾತಕವನ್ನ ಒಂದು ಕೈ ಪಿಡಿಯ ತರ ನೀವು ಬಳಸ್ಕೊಂಡಾಗ ಮಾತ್ರ ಖಂಡಿತವಾಗ್ಲೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆಗಸ್ಟ್ ಮಾಸದಲ್ಲಿ ವ್ಯವಹಾರಿಕವಾಗಿ ಒಂದಷ್ಟು ಲಾಭಗಳನ್ನ ಪಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸಂಭವ ಇರ್ತಕ್ಕಂಥದ್ದು. ಈ ಹಿಂದೆ ಹೇಳ್ದಂಗೆ ಮಕರ ರಾಶಿಯವರಿಗೆ ಚೆನ್ನಾಗಿ ಆಡ್ ಬರುವಂತಹ ಬಿಸ್ನೆಸ್ ಗಳು ಯಾವ್ದೇ ಆದಂತೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ಅದನ್ನ ನೋಡ್ಕೊಂಡು ಪಾಲಿಸ್ಕೊಂಡು ಹೋಗಿ. ಹಾಗೆ ಮಕರ ರಾಶಿಯವರು ಅವರ ಸಕ್ಸಸ್ ಆಗೋದಕ್ಕೆ ಏನ್ ಸೀಕ್ರೆಟ್ ಅನ್ನ ಉಪಯೋಗಿಸ್ಕೋಬೇಕು ಅದೆಲ್ಲದರ ಬಗ್ಗೆ ಕೂಡ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಅದನ್ನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮಕರ ರಾಶಿಯವರು ಒಂದಷ್ಟು ಐಷಾರಾಮಿ ವಸ್ತುಗಳನ್ನ ಆಗಸ್ಟ್ ಮಾಸದಲ್ಲಿ ಖರೀದಿ ಮಾಡತಕ್ಕಂತಹ ಯೋಗಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅಂದ್ರೆ ತುಂಬಾ ಎಸೆನ್ಷಿಯಲ್ ಆಗದೆ ಇರುವಂತಹ ವಸ್ತುಗಳಾಗಿರ್ಬೋದು, ಅದನ್ನ ಖರೀದಿ ಮಾಡುವಂತಹ ಯೋಗಗಳು ಬರುತ್ತೆ. ಹಾಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರಾದ್ರೂ ಮಾಡ್ತಾ ಇರುವಂತವ್ರು, ಅಂದ್ರೆ ವಿದೇಶದ ಜೊತೆ ನಂಟಿರ್ತಕ್ಕಂಥವ್ರು, ನೀವು IT ಕಂಪ್ನಿಯಲ್ಲಿ ಕೆಲಸ ಮಾಡುವಂತದ್ದು ಆಗಿರ್ಬೋದು, ತಮ್ಮೆಲ್ರಿಗೂ ಕೂಡ ಈ ಮಾಸದಲ್ಲಿ ಬಹುತೇಕ ಲಾಭಗಳಾಗ್ತಕ್ಕಂತಹ ಸಂಭವ ಇರುವಂತದ್ದು. ಹಾಗೆ ಸಮಾಜ ಸೇವೆ ಮಾಡ್ತಕ್ಕಂತಹ ಮನೋಭಾವ ಹೆಚ್ಚಿನ ಮಕರ ರಾಶಿಯಲ್ಲಿ ಇರ್ತಾರೆ. ಮಕರ ರಾಶಿಯವರು ಯಾರಾದ್ರೂ ಸಮಾಜ ಸೇವೆಯನ್ನ ಮಾಡ್ತಾ ಇತ್ತು ಅಂದ್ರೆ ನಿಮ್ಮ ಮೇಲೆ ಕೆಲವೊಂದು ಆರೋಪಗಳು ಬರುವಂತದ್ದು. ನೀವು ಒಳ್ಳೇದೇ ಮಾಡಿರ್ತೀರಿ, ಆದ್ರೂ ಕೂಡ ಜನರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಅವನು ಆತರ ಮಾಡ್ತಾನೆ ಈ ತರ ಮಾಡ್ತಾನೆ ಅಂತ ಹೇಳಿ, ಅಥವಾ ಅವರ ಲಾಭಕ್ಕೆ ನೀವು ಅಡ್ಡ ನಿಂತಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಕೆಲವೊಂದು ಆರೋಪಗಳು ಬರ್ತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದು. ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಈ ಮಾಸದಲ್ಲಿ ವಹಿಸ್ಬೇಕಾಗತ್ತೆ. ಕುಟುಂಬದ ಬಗ್ಗೆ ಸ್ವಲ್ಪ ಚಿಂತೆ ಅಂತಕ್ಕಂಥದ್ದು ಕಾಡಬಹುದು, ಅಥವಾ ನಾನು ಇಷ್ಟು ಮಾಡ್ತಾ ಇದ್ದೀನಿ ನನ್ನ ಮನೆಯವರಿಗೆ, ಅವ್ರ ಕಡೆಯಿಂದ ಒಂದು ರಿಟರ್ನ್ ಆಗಿ ನನ್ನ ಮೇಲೆ ಏನೋ ಪ್ರೀತಿ ಇಲ್ವಲ್ಲ ಅಂತ ಹೇಳಿ ಒಂದಷ್ಟು ಚಿಂತೆಗಳು ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಕಾಣಬಹುದು. ಹಾಗೆ ಸ್ವಲ್ಪ ಹೆಂಡತಿಯ ಆರೋಗ್ಯದಲ್ಲಿ ಏರಿಳಿತಗಳನ್ನ ಕೂಡ ಈ ಮಾಸದಲ್ಲಿ ಮಕರ ರಾಶಿಯವರು ಗಮನಿಸಬಹುದಾಗುತ್ತೆ. ಸ್ತ್ರೀಯರಿಗೆ ತೊಂದರೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಹಾಗೆ ಮಕರ ರಾಶಿಯ ಸ್ತ್ರೀಯರು ಯಾರಾದ್ರೂ ಈ ಸಂಚಿಕೆಗಳನ್ನ ನೋಡ್ತಾ ಇದ್ರೆ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಂಭವಗಳಿರುವಂತದ್ದು. ಹಾಗಾಗಿ ಈ ಮಾಸದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿಕೊಂಡು ಬನ್ನಿ. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರುವಂತದ್ದು ಸಂಪೂರ್ಣ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಮಕರ ರಾಶಿಯವರು ಯಾರಾದ್ರೂ ಸ್ತ್ರೀಯರ ಜೊತೆ, ಹೆಣ್ಣು ಮಕ್ಕಳ ಜೊತೆ ಏನಾದ್ರೂ ವ್ಯವಹಾರವನ್ನ ಮಾಡ್ತಾ ಇತ್ತು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ.
ಒಂದು ಅತ್ಯಂತ ಹೆಚ್ಚಿನ ಧನಲಾಭ ಆಗತ್ತೆ, ಇಲ್ಲ ಅಂದ್ರೆ ಧನದಲ್ಲಿ ನಷ್ಟ, ಮಾನಹಾನಿ ಆಗುವಂತಹ ಸಂಭವಗಳು ಕೂಡ ಇರುವಂತದ್ದು. ಹಾಗಾಗಿ ಹೆಣ್ಣು ಮಕ್ಕಳ ಜೊತೆ, ಸ್ತ್ರೀಯರ ಜೊತೆ ವ್ಯವಹಾರವನ್ನ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡ್ಲೇಬೇಕಾ, ಈ ಎಲ್ಲದರ ಕುರಿತಾಗಿ ಪೂರ್ಣ ಜ್ಞಾನವನ್ನ ಇಟ್ಕೊಂಡು ಖಂಡಿತವಾಗ್ಲೂ ಮಕರ ರಾಶಿಯವರು ವ್ಯವಹಾರ ಮಾಡಿ. ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ, ಸ್ತ್ರೀಯರ ಜೊತೆ ಬೇರೆ ಅವರದ್ದು ಮಕರ ರಾಶಿ ಅಲ್ಲದೆ ಬೇರೆ ಯಾವ್ದಾರ ರಾಶಿ ಆಗಿದ್ರೆ ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮಕರ ರಾಶಿಯವರು ಈ ಮಾಸದಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹಿಂದೆ ಉಳಿತಕ್ಕಂತ ಸಂಭವಗಳಿರುವಂತದ್ದು. ಯಾರಿಗಾದ್ರೂ ರಿಸಲ್ಟ್ ಬರ್ತಾ ಇದ್ರೆ ಈ ಮಾಸದಲ್ಲಿ ಸ್ವಲ್ಪ ನೀವು ಅಂದುಕೊಂಡಾಗಿನ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬಂದು ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಮಕರ ರಾಶಿಯವರು ಗೃಹ ಕಾರ್ಯದಲ್ಲಿ ಅಥವಾ ಮನೆಯನ್ನ ಕಟ್ಟುವಂತಹ ಕೆಲಸಗಳಲ್ಲಿ ಏನಾದ್ರು ತೊಡಗಿಸ್ಕೊಂಡಿತ್ತು ಅಂದ್ರೆ ಈ ಮಾಸದಲ್ಲಿ ನಿಮ್ಮ ಮನೆ ಸಂಪೂರ್ಣ ಆಗಿ ಒಂದು ಗೃಹ ಪ್ರವೇಶವನ್ನ ಮಾಡತಕ್ಕಂತಹ ಸಂಭವಗಳು, ಒಂದಷ್ಟು ಫಂಡ್ಸ್ ಇರೋದಿಲ್ಲ ಮನೆ ಗೃಹ ಪ್ರವೇಶ ಮಾಡ್ಲಿಕ್ಕೆ, ಎಲ್ಲ ಒಂದ್ ಕಡೆ ಅರೇಂಜ್ ಆಗಿ ಖಂಡಿತವಾಗ್ಲೂ ಕೂಡ ನಿಮ್ಮ ಗೃಹ ಪ್ರವೇಶ ಆಗ್ತಕ್ಕಂತಹ ಸಂಭವಗಳು ಈ ಮಾಸದಲ್ಲಿರುವಂತದ್ದಿದೆ. ಇನ್ನು ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬಹುದು. ಹಾಗಾಗಿ ಈಗಲೇ ಹಿಂದೆ ಹೇಳದಂಗೆ ಒಂದ್ ಸ್ವಲ್ಪ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನ ಹಚ್ಬಿಟ್ಟು ಬನ್ನಿ. ಸ್ವಲ್ಪ ನರದೃಷ್ಟಿ ದೋಷಗಳು ಕೂಡ ಈ ಮಾಸದಲ್ಲಿ ಮಕರ ರಾಶಿಯವರ ಮೇಲೆ ಬೀಳೋದ್ರಿಂದ ಈ ನರದೃಷ್ಟಿಯಿಂದ ಪಾರಾಗ್ಲಿಕ್ಕೆ ಸಾಧ್ಯವಾದ್ರೆ ತಡೆಯನ್ನ ಹೊಡೆಸ್ಕೊಂಡು ಬನ್ನಿ. ನರದೃಷ್ಟಿ ಅಂದಾಗ ವಿಶೇಷವಾದ ಕರಂಗಾಳಿ ಮಾಲ ಬಗ್ಗೆ ನಿಮಗೆ ಹೇಳಲೇಬೇಕು. ಇದು ಕರಂಗಾಳಿ ಮಾಲ ನಾವು ಅಭಿವೃದ್ಧಿ ಆಗ್ಬಾರ್ದು, ನಮ್ಮ ಜೀವನದಲ್ಲಿ ಏಳಿಗೆ ಆಗ್ಬಾರ್ದು ಅಂತ ಹೇಳಿ ಸಾಕಷ್ಟು ಜನ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಇಟ್ಟಿರ್ತಾರೆ. ಈ ಕರಂಗಾಳಿ ಮಾಲೆಯನ್ನ ಧರಿಸೋದ್ರಿಂದ ಕೆಟ್ಟ ದೃಷ್ಟಿ ಅನ್ನೋದು ಖಂಡಿತವಾಗ್ಲೂ ಕೂಡ ನಮ್ಮ ಮೇಲೆ ಬೀಳೋದಿಲ್ಲ. ಯಾರು ಕೆಟ್ಟದ್ದು ಬಯಸ್ತಾರಲ್ಲ ಅವ್ರಿಗೆ ಕೇಡಾಗ್ತಕ್ಕಂತ ಸಂಭವ ಇರುವಂತದ್ದು. ಹಾಗೆ ನಾವ್ ಯಾವುದೇ ಪ್ರೊಫೆಷನ್ ಮಾಡ್ತಾ ಇದ್ರು ಕೂಡ ನಮ್ಮ ಪ್ರೊಫೆಷನ್ ಅಲ್ಲಿ ಉತ್ತುಂಗಕ್ಕೆ ಇರ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಕರಂಗಾಳಿಯನ್ನ ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಮಕರ ರಾಶಿಯವರು ಈ ಮಾಸದಲ್ಲಿ ಕಷ್ಟಗಳು ಬರಬಾರದು, ಸ್ವಲ್ಪ ಸುಖವಾಗಿರಬೇಕು ಅಂದಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನ ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಇದರಿಂದಾಗಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ. ಹಾಗೆ ಈ ಮಾಸದಲ್ಲಿ ಬೆಳ್ಳಿ ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ ಅಥವಾ ಷೇರು ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡುವಂತವ್ರಿಗೆ ಸ್ವಲ್ಪ ನಷ್ಟ ಆಗುವಂತಹ ಸಂಭವಗಳು ಕೂಡ ಇರುವಂತದ್ದು. ಇನ್ನು ಲಾಟ್ರಿ, ಜೂಜು ಈ ರೀತಿಯಾಗಿ ತಮ್ಮ ಹಣವನ್ನ ವ್ಯಯ ಮಾಡುವಂತವ್ರು ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಸಂಪೂರ್ಣ ನಷ್ಟಕ್ಕೊಳಗಾಗ್ತಾರೆ. ಹಾಗೆ ಈ ಒಂದು ದುರಭ್ಯಾಸದಿಂದ ಖಂಡಿತವಾಗ್ಲೂ ಕೂಡ ದೂರ ಇರಿ. ಹಾಗೆ ಕಾರ್ಮಿಕರಿಗೆ, ಕಷ್ಟಪಟ್ಟು ದುಡಿಯೋರಿಗೆ ಲಾಭದಾಯಕವಾಗಿರುತ್ತೆ. ಈ ಮಾಸದಲ್ಲಿ ಸ್ವಲ್ಪ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನ ಕೂಡ ಪ್ರತಿನಿತ್ಯ ನೀವು ಹೇಳಿಕೊಳ್ಳೋದ್ರಿಂದ ಅಭಿವೃದ್ಧಿ ಆಗ್ತೀರಿ. ಹಾಗೆ ಮಕರ ರಾಶಿಯವರ ಈ ಒಂದು ಬ್ರೇಸ್ಲೆಟ್ ಗಳು ಇನ್ನೂ ಯಾರು ಹಾಕಿಲ್ಲ, ಖಂಡಿತವಾಗ್ಲೂ ಕೂಡ ಹಾಕೊಳ್ಳಿ. ಹಾಕಿದವರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುವಂತಹ ರಿಸಲ್ಟ್ ಗಳು 100% ಪ್ರಾಪ್ತಿಯಾಗಿರ್ತಕ್ಕಂಥ